ನಮ್ಮ ಕೋರ್ಟಿನ ಡೈರೆಕ್ಟರ್ ಹಾಗೂ ಕೇಶಿಯವರು ಎಲ್ಲ ಇದನ್ನಾಗಿ ರಾಜಕೀಯರು ಕೂಡ ಬಂದಿದ್ದಾರೆ. ಹಾಗಾಗಿ ಈ ಕೆಟಿ ಯೋಜನೆ ಬಗ್ಗೆ ಆ ಕಂಪನಿದವರು ಮತ್ತು ಜಿಲ್ಲಾಧಿಕಾರಿಗಳು ಗಮನಕ್ಕೆ ತರ್ತಾ ಇದ್ದಾರೆ. ಅದು ದಯವಿಟ್ಟು ತಾವು ಅದು ಏನಾಯ್ತು, ಹೊಡೆದು ಹೋಯ್ತು. ಏನ್ ಮಾಡ್ಲಿಕ್ಕೆ ಆಗ್ತದೆ? ನಾವು ಮಾಡ್ಲಿಲ್ವಾ, ಪ್ರಯತ್ನ ಮಾಡ್ಲಿಲ್ವಾ? ಈಗ ಯಾವ ಪೀರಿಯಡ್ ಅಲ್ಲಿ ಇದು ಏನಾಯ್ತು ಅಂತ ಅದರ ಸ್ಥಿತಿಗತಿಯನ್ನು ಡೈರೆಕ್ಟರ್ ಹೇಳಿ. ಆದ್ರೆ ಒಂದೇನು, ನಾವು ಯಾಕೆ ಲೇಟ್ ಆಯ್ತು ಅಂತ ನಾವು ಕಂಪನಿಯವರಿಗೆ ಬೆಂಗಳೂರಿಂದ ಕಳಿಸಿದ್ವಿ. ಅವ್ರ ಹತ್ರ ಲಿಖಿತವಾಗಿ ಇದನ್ನ ಸಹಿ ಹಾಕೊಂಡು ತಗೊಂಡು ಅದ್ರ ಸಲುವಾಗಿ ಅವರಿಗೆ ವಾಣಿಜ್ಯ ಬಂದರು ಯಾವತ್ತೂ ಕೂಡ ಆಗೋದು ಬೇಡ. ಯಾಕಂದ್ರೆ ಇಲ್ಲಿಯ ಬದುಕು ಹೇಗಿದೆ ನಿಮಗೆ ಗೊತ್ತಿಲ್ಲ. ನಮ್ಮ ಬದುಕಿನ ಜೊತೆ ನೀವು ಒಂದು ದಿನ ಬಂದು ನೋಡಿ. ಈ ಮಹಿಳೆ ಇಲ್ಲಿ ಸರ್ವೆ ಕಾರ್ಯವನ್ನು ಆರಂಭಿಸ್ತೀವಿ ಅಂತ ಅವತ್ತೇನು ಹೇಳಿದ್ರಿ, ಒಂದು ವಾರ ಬಿಟ್ಟು ನಿಮಗೆ ನಾವು ಇದ್ರ ಬಗ್ಗೆ ಕಂಪನಿಯ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ರಿ. ನಾವು ನೀಡಿದಂಥ ಮನವಿಗೆ ತಮ್ಮ ಉತ್ತರ ಇಲ್ಲ. ಏಕಾಏಕಿ ನೀವು 144 ಸೆಕ್ಷನ್ ಕಲಂ ಜಾರಿ ತಂದು ಇವತ್ತು ಕಾಮಗಾರಿ ಆರಂಭ ಮಾಡಿದ್ರಿ. ಬೆಳಿಗ್ಗೆ 6 ಗಂಟೆಯಿಂದ ನಾವು ಇಲ್ಲಿ ನಿಮ್ಮನ್ನು ಕಾದು ಕೂತಿದ್ದೀವಿ. ಯಾಕಂದ್ರೆ ಇವತ್ತು ವಾಣಿಜ್ಯ ಬಂದರು ಬಂದ್ರೆ ನಮ್ಮ ಮೀನುಗಾರರು ಎಲ್ಲಿ ಹೋಗ್ಬೇಕು ಇದು ಕೇಳಿ. ನಾವು ಎಂತ ಕಾಡು ಮೇಡಲ್ಲಿ ಹೋಗಿ ಜೀವನ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅನಾದಿ ಕಾಲದಿಂದಲೂ ನಾವು ಮೀನುಗಾರಿಕೆಯನ್ನು ಅವಲಂಬಿಸಿ ಬರ್ತಾ ಇದ್ದೀವಿ. ಈಗ ಮೀನುಗಾರಿಕೆನೇ ಇಲ್ಲ ಅಂದಮೇಲೆ ನಾವು ಎಲ್ಲಿ ಬದುಕೋದು ಹೇಳಿ. ಹಾಗೆ 144ನೇ ಕಲಂ ಜಾರಿ ಮಾಡಲಾಗಿದೆ ಬಾವಿಕೇರಿ ಗ್ರಾಮ ಪಂಚಾಯತ್ಗೆ 2 ದಿವಸ. ಇದು ಕಾರಣ ನಮಗೆ ಏನಂತ ಹೇಳಿ ಗೊತ್ತಾಗಲಿಲ್ಲ. ದಯಮಾಡಿ ಈ 144ನೇ ಕಲಂ ಜಾರಿ ಆಗಲಿಕ್ಕೆ ಕಾರಣ ಏನು? ಇಲ್ಲಿ ಏನು ದಂಗೆ ಇದ್ರ? ಯಾರ ಮೇಲೆ ಗುಂಡು ಹಾಕಿದ್ರ? ಎಷ್ಟು ಜನ ಸತ್ತರು? ನಮ್ಮ ಜನ ಯಾವ ಕಾರಣದಿಂದ ನಮ್ಮ ಪಂಚಾಯಿತಿಯ ಇಡೀ ಬಾವಿಕೇರಿ ಗ್ರಾಮ ಪಂಚಾಯತಕ್ಕೆ 144ನೇ ಕಲಂ ಜಾರಿ ಮಾಡಲಿಕ್ಕೆ ಕಾರಣ ಏನು ಹೇಳಿದ್ರಿ? ನಮಗಿದರ ಮಾಹಿತಿನೇ ಇಲ್ಲ, ನಮಗೇನು ಗೊತ್ತೇ ಇಲ್ಲ ಎನ್ನುವಂತ ಮಾತನ್ನ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ನಮ್ಗೆ ಹೇಳಿದ್ರು. ಇದೇ ಇಷ್ಟು ಜನರ ಮುಂದೆ ಹೇಳಿದಂತ ಮಾತು. ಕೊನೆಗೆ ನಾನೇ ಒಂದು ಪ್ರಶ್ನೆಯನ್ನು ಮಾಡಿದ್ದೆ ತಮ್ಮ ಮೇಡಮ್ ಅವರಿಗೆ. ಮೇಡಮ್ ಅವರು ಒಂದು ಮಾತನ್ನ ಯಾಕೆ ಹೇಳಿದ್ರೆ, ಇಲ್ಲಿ ಈ ರೀತಿ ಸರ್ವೆ ಆದ್ರೂ ಕೂಡ ನಿಮ್ಮ ಗಮನಕ್ಕೆ ಬರದೇ ಇದ್ರೆ, ಒಂದು ಜಿಲ್ಲಾಡಳಿತದ ಗಮನಕ್ಕೆ ಬರದೇ ಇದ್ರೆ, ಹಾಗಿದ್ರೆ ಪಾಕಿಸ್ತಾನದಿಂದ ಬಂದು ಇಲ್ಲಿ ಏನಾದ್ರು ಸರ್ವೆ ಮಾಡ್ತಾರಿಯಾ ಅಂತ ಹೇಳ್ಕೊಂಡು ಕೂಡ ನಾನು ಕೇಳಿದ್ದೇನೆ ಮೇಡಮ್. ಅದಕ್ಕೆ ನೀವು ನನಗೆ ಒಂದು ಇಲ್ಲ, ತಾನು ಒಂದು ವಾರದಲ್ಲಿ ಬಿಟ್ಟು ಹೇಳ್ತೇನೆ ಅನ್ನುವಂತ ಮಾತನ್ನು ಕೂಡ ನೀವು ಹೇಳಿದ್ರಿ. ಸತ್ಯಾಗ್ರಹ ಸ್ಮಾರಕ ಭವನದಲ್ಲಿ ಈಗ ಬಂದು ಬೇಡ, ಜೆಎಸ್ಡಬ್ಲ್ಯೂ ಕಂಪನಿ ಏನು ಸರ್ವೆ ಮಾಡ್ತಿದ್ದಾರೆ ಅದನ್ನ ತೊಲಗಿಸಬೇಕು ಅನ್ನೋದು ವಿಚಾರದಲ್ಲಿ ಹೋದಂತ ಬೋರ್ಟು 19 ತಾರೀಕಿಗೆ ನಿನ್ನೆ ಒಂದು ಸ್ಟೇಟ್ಮೆಂಟ್ ನಲ್ಲಿ ಜೆಎಸ್ಡಬ್ಲ್ಯೂ ಕಾರ್ಯ ಮತ್ತೆ ಶುರು ಆಗ್ತಿದೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ 2 ಸಲ ನಾವು ಮನವಿ ಮಾಡಿಕೊಂಡಿರೋದ್ರಿಂದ ನಮ್ಮ ಮೀನುಗಾರರ ಮುಖಂಡರಿಗೆ ಯಾವುದೇ ಕರೆಯುವಲ್ಲಿ ಕೊಡದೆ ಇವತ್ತು ಆ ಕಂಪನಿ ಜೆಎಸ್ಡಬ್ಲ್ಯೂ ಕಂಪನಿಯನ್ನು ಸರ್ವೆ ಮಾಡ್ಲಿಕ್ಕೆ ಬಂದಿದ್ರೆ ಮತ್ತೆ 144 ಕಲಂ ಅನ್ನ ಹಾಕಿ ಮೀನುಗಾರರು ಯಾರು ಕಟ್ಟಾಗಬಾರ್ದು, 5 ಜನರಿಗಿಂತ ಹೆಚ್ಚು ಜನ ತಿರುಗಬಾರದು ಅನ್ನುವ ಉದ್ದೇಶದಲ್ಲಿ ನೀವು ಮೀನುಗಾರರ ಮೇಲೆ ಹೊಟ್ಟೆ ಮೇಲೆ ಬರೆ ಎಳೆಯುವಂತ ವ್ಯವಸ್ಥೆಯನ್ನು ಮಾಡಿದಿರಿ. ಅವರು ಅಲ್ಲ ಅಮ್ಮ ಇವತ್ತು ಬಂದ್ ಮಾಡ್ತಾರೆ. ನಾನು ಇನ್ನೊಂದು ಹೇಳ್ತೇನೆ, ಕೇಳ್ಕೊಳ್ಳಿ. ನಮ್ ಜಮೀನು ಆಯ್ತಲ್ಲ, ಇದರಿಂದ ಏನು ಹಾನಿ ಆಗ್ತದೆ, ಏನು ಹಾನಿ ಆಗುದಿಲ್ಲ ಅಂತ ನೀವು ಸ್ಕೀಮ್ನಲ್ಲಿ ಇದೆಲ್ಲ ಆಗ್ತಾ ಇದ್ದಾವೆ. ಈಗ ಇವತ್ತು ಏನು ಅವರು ಬಂದಿದಾರಲ್ಲ, ಇದು ಕೋರ್ಟ್ ಮಾಡ್ತಾರೆ ಅಂತ ಹೇಳ್ಕೊಂಡು ಯಾರತ್ರ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಫಿಸಿಬಿಲಿಟಿ ರಿಪೋರ್ಟ್ ಅಂತ ಹೇಳಿದ್ರೆ ಇದಕ್ಕೆ ಅವ್ರಿಗೆ ಸಿಗುವಂಥ ಜಾಗ ಕ್ಲಿಯರ್ ಕಟ್ ಏನು ಪೇಪರ್ನಲ್ಲಿ ಬಂದಿದೆಯಲ್ಲ ಅದು ನಾನು ಮೇಡಮ್ ಹತ್ರ ನಿನ್ನೆ ಮಾತಾಡಿದೆ, SP ಅವ್ರದ್ದು ಮಾತಾಡಿದೆ, ಪೇಪರ್ನಲ್ಲಿ ಈ ಥರ ಬಂದಿದೆ ಮೇಡಮ್, ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳಿದ್ಮೇಲೆ ಪಾಪ ಇವರು ಬಂದರು, ಎಲ್ಲಿಂದ ಬೆಂಗಳೂರಿಂದ ಬಂದರು.
ಬೆಂಗಳೂರು ಎಲ್ಲ ಒಂದು ಏನು ಒಂದು ಪ್ರಾಯೋಗಿಕವಾಗಿ ಅವರೇನು ಡೇಟಾ ತಗೊಳ್ತಾ ಇದ್ದಾರೆ, ಆ ಡೇಟಾ ಎಲ್ಲ ತಗೊಂಡಾದ್ಮೇಲೆ ಒಂದು ಕಂಪ್ಲೀಟ್ ಆಗಿ ಒಂದು ಡೀಟೇಲ್ನ ಕೊಡ್ತಾರೆ ಸರ್. ಆವಾಗಲೇ ನಮಗೆ ಕಂಪ್ಲೀಟ್ ಆಗಿ ಇದರ ಈ ಯೋಜನೆ ಅದು ಏನಾಯ್ತು, ಹೊಡೆದು ಹೋಯ್ತು. ಏನ್ ಮಾಡ್ಲಿಕ್ಕೆ ಆಗ್ತದೆ? ನಾವು ಮಾಡ್ಲಿಲ್ವಾ, ಪ್ರಯತ್ನ ಮಾಡ್ಲಿಲ್ವಾ? ಈಗ ಯಾವ ಪೀರಿಯಡ್ ನಲ್ಲಿ ಇದು ಏನಾಯ್ತು ಅಂತ ಅದರ ಸ್ಥಿತಿಗತಿಯನ್ನು ಡೈರೆಕ್ಟರ್ ಹೇಳಿ. ಕೇಂದ್ರ ಸರ್ಕಾರದ ಸಾಗರಮಾಲಾ ಯೋಜನೆಯಡಿ ಒಂದು ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲಾನ್ ಅಂದರೆ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲಾನ್ NPP ಅಂದ್ಬಿಟ್ಟು ಒಂದು ಪ್ಲಾನನ್ನು ಮಾಡಬೇಕು. ಅಂದರೆ ದೇಶದ ಉದ್ದಕ್ಕೂ ಯಾವ್ಯಾವ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಒಂದು ಬಂದರು ಅಭಿವೃದ್ಧಿ ಮಾಡಬಹುದು ಅಂದ್ಬಿಟ್ಟು ಒಂದು ಸ್ಟಡಿ ಮಾಡಿದ್ರು. NPP ಅಂತ ಕರೀತಾರೆ ಅದಕ್ಕೆ. ಆ NPP ಕೆಳಗಡೆ ಒಂದು ಪ್ರಾಥಮಿಕವಾಗಿ ಸರ್ವೆ ಮಾಡಿದ್ರೆ ಈ ಹಿಂದೆ ಕೆಲವು ಮಾತಾಡುವಾಗ ಹೇಳಿದ್ರು 2017-18ರಲ್ಲಿ ಕೆಲವು ಸರ್ವೆಯನ್ನ ಮಾಡ್ತಾ ಇದ್ರು. ಬಂದು ನಮ್ಗೆ ಒಂದು 2.5-3 ತಿಂಗಳ ಮುಂಚೆ ಒಂದು ಅರ್ಜಿ ಕೊಟ್ಟಿದ್ದೀರಾ DC ಆಫೀಸ್ಗೆ. ಸುಮಾರು ಜನ ಬಂದು ನಮ್ಗೆ ಅರ್ಜಿ ಕೊಟ್ಟಿದ್ದೀರಾ. ಆವಾಗ ನಾನು ನಿಮ್ಗೆ ಹೇಳಿರೋದು ನಮ್ಗೆ ಜಾಸ್ತಿ ಮಾಹಿತಿ ಇಲ್ಲ, ನಾನು ಈಗ ಹೊಸದಾಗಿ ಬಂದಿದ್ದೀನಿ, ನಾನು ತಿಳ್ಕೊಂಡು 1 ವಾರ 10 ದಿನದಲ್ಲಿ ನಿಮ್ ಜೊತೆಗೆ ಮಾತಾಡ್ತೀವಿ. ಆಮೇಲೆ ನೀವು ಇನ್ನೊಂದು ಅರ್ಜಿ ಕೊಟ್ಟಿದ್ದೀರಾ, ನೀವು ಮೀಟಿಂಗ್ ಮಾಡಬೇಕು, ಇಲ್ಲ ಅಂದ್ರೆ ಒಂದು ಪ್ರೊಟೆಸ್ಟ್ ಅನ್ನು ನಾವು ಮಾಡ್ತೀವಿ ಅಂತ. ತಕ್ಷಣ ನಾವು AC ಅವರಿಗೆ ಕರೆದು ಅಂಕೋಲದಲ್ಲಿ AC ಅವರು ಬಂದಿದ್ರು, ಫಿಶರೀಸ್ ಅವರು ಬಂದಿದ್ರು, ಇಲಾಖೆಯವರು ಬಂದಿದ್ರು, ಪೊಲೀಸ್ ಅವರು ಎಲ್ಲರೂ ಇಟ್ಕೊಂಡು ಈ ಪ್ರಾಜೆಕ್ಟ್ ಬಗ್ಗೆ ನಮ್ಗೆ ಏನು ಮಾಹಿತಿ ತಿಳಿದು ಬಂದಿದೆಯೋ ಅದನ್ನು ನಿಮ್ ಜೊತೆಗೆ ಹೇಳಬೇಕು ಅಂತ ಮೀಟಿಂಗ್ ಅನ್ನು ನಾವು ಕರೆದಿದ್ದೀವಿ. ಆ ಮೀಟಿಂಗ್ ಅಲ್ಲಿ ಸುಮಾರು ಜನ, ಆಲ್ಮೋಸ್ಟ್ 600 ಜನ ತಾವೆಲ್ಲರೂ ಬಂದಿದ್ದೀರಾ. ಎಷ್ಟು ಮಾಹಿತಿ ಶೇರ್ ಆಗಿದೆಯೋ AC ಅವರು ನಿಮ್ಗೆ ತಿಳಿದು ಹೇಳಿದ್ದಾರೆ. ಆಮೇಲೆ ನಮ್ಗೆ ತಮ್ಮ ಕಡೆಯಿಂದ ಮತ್ತೊಮ್ಮೆ ಮೀಟಿಂಗ್ ಮಾಡಿ ಅಂತ ಯಾವುದು ಬೇಡಿಕೆ ಬಂದಿಲ್ಲ. ಬಂದ್ರು ಬೇಡ ಅಂತ ನೀವು ಕೆಲವೊಂದು ಅರ್ಜಿ ಕೊಟ್ಟಿದ್ದೀರಾ. ನಾವು ಇವತ್ತು ನೀವು ಕೇಳಿದ್ದೀರಾ ಯಾಕೆ 144 ಹಾಕಿದ್ದೀರಾ ಅಂತ. ಸರ್ವೆ ಮಾಡುವಾಗ ನಮಗೂ SP ಅವರು ಕೆಲವೊಂದು ಪ್ರೊಸೀಜರ್ ಇದೆ, ನಮ್ಗೆ ಸರ್ಕಾರದಿಂದ ನಮಗೂ ಕೂಡ ಪ್ರಶ್ನೆ ಮಾಡ್ತಾರೆ. ಒಂದು ಪ್ರೊಟೆಸ್ಟ್ ಆಗುತ್ತೆ ಅಂತ ಗೊತ್ತಾಗಿದಾಗ ನೀವು ಯಾಕೆ ಆ ತರ ಕ್ರಮ ತಗೊಂಡಿಲ್ಲ ಅಂತ ನಮ್ಗೆ ಹೇಳ್ತಾರೆ. ಅದಕ್ಕಾಗಿ ಪ್ರೊಸೀಜರ್ಗೋಸ್ಕರ ನಾವು 144 ಹಾಕಿದ್ದೀವಿ. ಬಿಟ್ರೆ ಇವತ್ತು ನಾನು ಅಶ್ಯೂರೆನ್ಸ್ ಕೊಡ್ತೀನಿ, ನಮ್ಮ ಪೊಲೀಸ್ ಅವರಿಂದ ಯಾವುದೇ ನಿಮ್ಗೆ ತೊಂದರೆ ಆಗಲ್ಲ. ಆಗಿಲ್ಲ ಅಲ್ವಾ? ಅವರು ಮಾಡೋದು ಇಲ್ಲ. ನಾವು ಎಲ್ಲರೂ ನಿಮ್ ಜೊತೆಗೇನೆ ಇರುವುದು, ನಾವು ಯಾವುದೂ ತೊಂದರೆ ಕೊಡುವುದಿಲ್ಲ. ಇವತ್ತು ಸುಮಾರು ಚರ್ಚೆ ಶಾಸಕರವರು ಮತ್ತೆ MLC ಸಾಹೇಬರು ಮಾಡಿದ್ದಾರೆ. ಈಗ ಒಂದು ನಿರ್ಣಯ ಆಗಿದೆ, ನಿಮ್ ಜೊತೆಗೆ ಮತ್ತೊಮ್ಮೆ ಡೀಟೇಲ್ ಆಗಿ ಪ್ರಾಜೆಕ್ಟ್ ಬಗ್ಗೆ ಮಾಹಿತಿಯನ್ನು ಕೊಡಬೇಕು, ಮತ್ತೆ ನಿಮ್ದು ಏನ್ ಬೇಡಿಕೆ ಇದೆ ಅಂತ ನಮ್ಗೆ ನೀವು ಶೇರ್ ಮಾಡಿ ಅಂತ. ದಯವಿಟ್ಟು ನೀವು ಎಲ್ಲರೂ 6 ಗಂಟೆಗೆ ಅಂಕೋಲಾ ತಾಲೂಕು ಆಫೀಸ್ಗೆ ಬನ್ನಿ. ನಾವು ಎಷ್ಟೇ ಗಂಟೆ ಆಗಿದ್ರು ಅಲ್ಲೇ ಇರ್ತೀವಿ. ನಿಮ್ ಜೊತೆಗೆ ಡೀಟೇಲ್ ಆಗಿ ಚರ್ಚೆ ಮಾಡಿಕೊಂಡು ಇವತ್ತು ಡಿಸಿಷನ್ ತಗೊಂಡು ಮಾಡೋಣ. ಕಂಪನಿ ಅವರು ಇರ್ತಾರೆ, ನಾವು ನಿಮ್ ಜೊತೆಗೆ ಇದ್ದೀವಿ. ನಿಮ್ಗೆ ಬೇಡಿಕೆ ಏನಿದೆಯೋ ನಾವು ಕಂಪನಿಯವರ ಜೊತೆಗೆ ಮಾತಾಡಿಕೊಂಡು ಏನು ಡಿಸಿಷನ್ ತಗೋಬೇಕು ನಾವು ಮೀಟಿಂಗ್ ಅಲ್ಲಿ ತಗೊಳ್ಳೋಣ. DC ಅವರಿಗೆ ಬರ್ತದೆ ಪಬ್ಲಿಕ್ ಹಿಯರಿಂಗ್ ಅಂದ್ರೆ ನಿಮ್ ಜೊತೆಗೆ ಮಾತಾಡಬೇಕು ಅಂತ ಸರ್ಕಾರದಿಂದನೇ DC ಅವರಿಗೆ ನಿರ್ದೇಶನ ಕೊಡ್ತಾರೆ. ನೀವು ಹೋಗಿ ಜನರ ಜೊತೆಗೆ ಮಾತಾಡಿ, ಅವ್ರದ್ದು ಏನು ಬೇಡಿಕೆ ಇದೆ, ಅವ್ರಿಗೆ ಬೇಕಾ ಬೇಡವಾ ಅಂತ ತಗೊಂಡು ನಮ್ಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳ್ತಾರೆ. ಇದು ಮೂರನ್ನು ಗಣನೆಗೆ ತಗೊಳ್ಳಿ. ಜಿಲ್ಲೆ ಪೂರ್ತಿ ನಮಗೆ ಶಾಂತತೆ ಕಾಪಾಡೋ ಮಾಡಿ. ಅದರ ನಂತರ ನಾವಿಲ್ಲಿ ಬಂದ್ಕೊಂಡು ಪೊಲೀಸರ ಸಂಬಳ ಬೇಯಿಸ್ಕೊಳ್ಳೋದು ಮತ್ತು ಅವ್ರ ಸಂಬಳ ಹೇಳಿಸ್ಕೊಳ್ಳೋದು ಇಲ್ಲಿ ಇದು ಮಾಡೋದು ಬೇಡ. ಯಾಕಂದ್ರೆ ನಮ್ಮ ಜನ ಹೇಗಿದೆ ಅಂದ್ರೆ ಈಗ ಒಂದು 2 ಸರಿ ನೋಡಿದ್ರಿ ಹೊಳೆಯಲ್ಲಿ, ಆ ಹೊಳೆಯಲ್ಲಿ ಹೇಳೋಕ್ಕೂ ನಾವು ಹೆಸರಲ್ಲ. ಹಾಗಾಗಿ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಇದ್ವಿ, ಚಲೋ ರೀತಿಯಿಂದ ಒಳ್ಳೆ ರೀತಿಯಿಂದ ನೀವು ನಮ್ಮನ್ನು ಕರೆದು ನಮ್ಗೆ ಅದು ಸಾಧಕ ಬಾಧಕಗಳ ಬಗ್ಗೆ 3 ಜಿಲ್ಲೆ ಒಳಗೆ ತಿಳಿಸ್ಬೇಕು. ಈ ಕೇಳಿ ಬಂದ್ರನ್ನ ಮೀನುಗಾರಿಕೆ ಮಾಡಲಿಕ್ಕೆ ಇರುವಂಥದ್ದು ಕೇಳಿ ಈ ಗೋಕರ್ಣವರೆಗೂ ನಾವು ತದಡಿಂದಲೂ ಇಲ್ಲಿಗೆ ಬರಬೇಕು, ಇವರು ಅಲ್ಲಿಗೆ ಹೋಗ್ಬೇಕು. ಈಗ ಒಂದ್ ವೇಳೆ ಅಲ್ಲಿಂದ ಏನಾದ್ರು ಯಾವ್ದೋ ಬಂದರ ಅದೇ ಯಾವ್ದಾದ್ರು ಒಂದು ಬಂದರ ಆಯ್ತು ಹೌದು ಸರ್. ಇಲ್ಲಿಂದ ಸಣ್ಣ ಸಣ್ಣ ದೋಣಿಗಳು ಆ ಬಂದರ. ನಂದು ರಿಕ್ವೆಸ್ಟ್ ಈಗಲೇ ಹೇಳ್ತಾ ಇದ್ದೇನೆ,
ಯಾವುದೇ ಕಾರಣಕ್ಕೂ ಇದು ಎರಡು ನೀವು ಸರ್ವೆ ಮಾಡಿ ಬಿಡ್ತೀರ ಈ ಯೋಜನೆಗಳು ಎಲ್ಲ ಮುಖಂಡರ ಕರೆದು ಮಾತುಕತೆ ಮಾಡ್ಬೋದಾಗಿತ್ತಲ್ಲ. ಅದಕ್ಕೆ ನಾ ಏನು ಹೇಳ್ತೇನೆ, ಯಾವುದೇ ಕಾರಣಕ್ಕೂ ತೆರವು ಮಾಡಿದ ನಂತರ ನೀವು ಮಾತುಕತೆ ರೆಡಿ. 5 ಗಂಟೆಗೆ ಬನ್ನಿ ಮತ್ತೆ ಎಲ್ಲ ಸಮಾಜ ನಮಗೆ ಇಷ್ಟೆಲ್ಲ ನೀರಿಗೆಲ್ಲ ಹಾಕುವಂತ ಪರಿಸ್ಥಿತಿ ಆಯ್ತಲ್ಲ ಸರ್. ನೀವು ಹೇಳಿದ್ಮೇಲೆ ಗೊತ್ತಿರಿ. ಸರಿ ಕಂಡ್ರೆ ಸರಿ ಅಂತ ಹೇಳ್ರಿ. ನಾನು ಕೇಳ್ತಾ ಇರೋ ಸರ್, ಈಗ ಹಿಂದೆ ಒಂದು ಜಿಲ್ಲಾಧಿಕಾರಿಗಳು ಎಷ್ಟೋ ದಿವಸ ಆಯ್ತು, 3 ತಿಂಗಳ ಗಟ್ಟಲೆ ಆಯ್ತು, ಒಂದು ಮನೆ ಕೊಟ್ಟಿದ್ರಲ್ಲ, ಆ ದಿವಸದ ಮಟ್ಟಿಗಿಂತ ಇನ್ನೂವರೆಗೂ ಸೆಕ್ಷನ್ ಹಾಕೋರಿಗೂ ನಂತರ ಕರೆಯೋರಿಗೆ ಕಾಲ ಬಂತು ಸರ್. ಇದು ಒಂದು ನಿಮಿಷ ಮತ್ತೆ ಹೇಳ್ತೇನೆ, ನಮ್ಮನ್ನ ಈ ಮೀನುಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕರು ಇವರು ಯಾರೂ ಇಲ್ಲ. ಈಗ ನಾವು ಮೀನುಗಾರರು ಜಿಲ್ಲಾಧಿಕಾರಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ತೆರವು ಮಾಡಿದ ನಂತರ ನೀವು ಮಾತುಕತೆ ರೆಡಿ. 5 ಗಂಟೆಗೆ ಬನ್ನಿ ಮತ್ತೆ ಎಲ್ಲ ಸಮಾಜ ಏನು ಅವರು ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಸಾಗರ ಮಾಲಾ ಅಂತ ಬಂದಿದ್ದಾರೆ. ಇಲ್ಲೇ ಅಂತಲ್ಲ, ಕಾರವಾರದಲ್ಲಿ ಈ ಕೇಣಿ ಹಿಡಿದು ಕದಳಿ ಹಿಡಿದು ಹೊನ್ನಾವರ ಹಿಡಿದು ಮತ್ತೊಂದು ಹೊನ್ನಾವರ ಧಾರೇಶ್ವರದಲ್ಲಿ ಹಿಡಿದು ಸುಮಾರು ಒಂದು ಹಳದಿಪುರದಲ್ಲಿ ಎಂಥದ್ದು 10 ಕಡೆಗೆ ಇದು ಸರ್ವೆ ನಡೀತಾ ಇದೆ. ಇದಕ್ಕೆ ಏನು ಮಾಡಿದ್ದಾರೆ, ಕೆಲವು ಪಾರ್ಟಿಯನ್ನು ಕೇಳಿದ್ದಾರೆ, ದೊಡ್ಡ ದೊಡ್ಡ ಪಾರ್ಟಿಗಳು ಇದಕ್ಕೆ ಅಪ್ಲೈ ಮಾಡಿದ್ದನ್ನು ಏನು ಹೇಳಿದ್ದಾರೆ ಅವರು, PPP ಮಾಡೋದಂದ್ರೆ ಸರ್ಕಾರದ ಒಟ್ಟಿಗೆ ಯೋಜನೆ ಅಂತ ಅರ್ಥ ಇದೆ. PPP ಮಾಡೋದು ಇದಕ್ಕೆ ಏನಾಗ್ತದೆ, ಫಿಸಿಬಿಲಿಟಿ ರಿಪೋರ್ಟ್ ಅಂದರೆ ಅರ್ಹತೆ ಇದೆಯೋ ಎಲ್ಲೋ ಜಾಗ ಅಂತ ಹೇಳ್ಕೊಂಡು ಅದಕ್ಕೊಂದು ಫಿಸಿಬಿಲಿಟಿ ರಿಪೋರ್ಟ್ ಅಂತ ಹೇಳ್ತಾರೆ. ಆ ಫಿಸಿಬಿಲಿಟಿ ರಿಪೋರ್ಟ್ ಮಾಡಿ ಅವರಿಗೆ ಅದು ದಕ್ಕುವುದಿದ್ರೆ, ಅಂದರೆ ಅವರಿಗೆ ಆಗೋದಿದ್ರೆ ಅವರು ಗೌರ್ಮೆಂಟಿಗೆ ಪ್ರಪೋಸ್. ಅದಕ್ಕೆ ಒಂದು ಮಾತು ಹೇಳ್ತೀನಿ ಮಾತಾಡೋದು ಕೇಳ್ರಿ. ಇವತ್ತು ಅಮ್ಮ ಅಕ್ಕ ಕೈ ಮುಗಿತು, ನಿನಗೂ ಹೊಟ್ಟೆ ಹಸಿದೆ, ನನಗೂ ಹೊಟ್ಟೆ ಅರ್ಥ ಆಯ್ತು. ಇವತ್ತು ಅವ್ರು ಅಣ್ಣ ನಿಮಗೂ ಗೊತ್ತಿರ್ಬೋದು, ಅವ್ರು ಮಾಡುವುದು ಒಂದು ಸರ್ವೆ, ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲಾನ್ ಒಂದು ತಯಾರಿಕೆಗೆ ಮಾಡಿದಂಥ ಒಂದು ಸರ್ವೆ ಅದು. ಅದಾದ ನಂತರದಲ್ಲಿ ಒಂದು ನಮ್ಮ ಒಂದು ಕರ್ನಾಟಕ ಮೆರಿಟೈಮ್ ಬೋರ್ಡ್, ಈ ಹಿಂದೆ ನಮ್ಮ ಮೆರಿಟೈಮ್ ಬೋರ್ಡ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿರ್ತಾರೆ. ಸೊ ಅವರ ಅಧ್ಯಕ್ಷತೆಯಲ್ಲಿ 2021-22ರಿಂದಲೇ ಒಂದು ಈ ಟೆಂಡರ್ ಪ್ರಕ್ರಿಯೆ ಒಂದು ಜಾರಿಯಾಯಿತು. ಸೊ ಆ ಟೆಂಡರ್ ಪ್ರಕ್ರಿಯೆ ಹೇಗೆ ಅಂತ ಹೇಳಿದ್ರೆ, ನಾವು ಸರ್ಕಾರದ ಒಂದು ಖಾಸಗಿ ಸಹಭಾಗಿತ್ವದಡಿ, ಅಂದರೆ PPP ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಮಾದರಿಯಲ್ಲಿ ಒಂದು ಬಂದರು ಅಭಿವೃದ್ಧಿ ಮಾಡಬೇಕು ಅಂತ 2021-22ರಿಂದಲೇ ಇದು ಟೆಂಡರ್ನಿಂದ ಕರೆದು ಆ ಪ್ರಕ್ರಿಯೆ ಎಲ್ಲ ನಂತರ ಆದಮೇಲೆ 2023ರಲ್ಲಿ ಈ ಒಂದು ಯೋಜನೆಯಲ್ಲಿ JSW ಅವರು ಒಂದು ಈ ಪ್ರಕ್ರಿಯೆಯನ್ನು ಮುಗಿಸಿ ಅವರ ಒಂದು ಅರ್ಹತೆ ಮಾಡಿ 2023 ನವೆಂಬರ್ನಲ್ಲಿ ಇವರಿಗೆ ಕನ್ಸೆಷನ್ ಅಗ್ರಿಮೆಂಟ್ ಸೈನ್. ಈ ರೋಗ ಆಗಲಿಕ್ಕೆ ಕಾರಣ ಎಲ್ಲಿ ಶುರುವಾಗಿದೆ? ಈಗ ನಾನು ಮೊದಲೇ ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಒಂದು ಹೇಳ್ತೀನಿ, ನಿನ್ನೆ ಇವರೆಲ್ಲ ನಮ್ಮ ಮನೆಯವರು ಬಂದಿದ್ದರು. ಹೀಗೆ ನಾನು ಮೊದಲಿಂದು ಫಸ್ಟ್ ಅವ್ರು ಏನು ಹೇಳಿದ್ರು ಅಂತ ಹೇಳಿದರೆ, ಸೆಂಟ್ರಲ್ ಗೌರ್ಮೆಂಟಿಗೆ ನಾವು ಸೆಂಟ್ರಲ್ ಗೌರ್ಮೆಂಟೇ ತಳ್ಳಿ ಹಿಡಿಲಿಕ್ಕೆ ಆಗೋದಿಲ್ಲ, ಸ್ಟೇಟ್ ಗೌರ್ಮೆಂಟು ಅಷ್ಟೇ ಅದಕ್ಕೆ ಡೈರೆಕ್ಷನ್ ಪ್ರಕಾರ ಕೆಲಸ ಮಾಡಿದರೆ, ಸ್ಟೇಟ್ ಗೌರ್ಮೆಂಟು ಅಷ್ಟೇ
ಅರ್ಥ ಆಯ್ತಲ್ಲ? ನಾವು ಅದನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ನಾ ಹೇಳೋದಿಲ್ಲ. ಆದರೆ ನಿಮ್ಮ ಮಾಹಿತಿಗೆ ಇಲ್ಲಿಯ ಜನರು ಕೊಟ್ಟಂತ ಏನು ಒಂದು ಸ್ಪಷ್ಟನೆಗೆ ಅದನ್ನು ಯಾರೋ ಒಂದು ಮೆಂಬರ್, ಯಾರು ಮೆಂಬರ್ ಅಲ್ಲ, ಬೇಜಾರಾಗ್ತದೆ ಮನಸ್ಸಿಗೆ. ಈಗ ಉದಯನಾಯಕ ಪಾಪ ಅದನ್ನು ಕಡಿಮೆ ಒಂದು 25 ಫೋನ್ ಮಾಡಿದ್ರು, ನಾ ಇವ್ರ ಫೋನಿಗೆ ಎತ್ತಿಲ್ಲ. ಯಾಕೆ? ಇವ್ರು ನನಗೆ ಬೈತಾರಂತ. ಈ ಗಣಪತಿ ಮಾಗಡಿ ಮಾಡೋದು ಅಷ್ಟೇ, ಅವ್ರು ಸರಿ ಮಾತಾಡು ಜೋರು ಮಾಡ್ತಾರೆ. ಅರ್ಥ ಆಯ್ತು ನಿಮ್ಗೆ ಹೇಳಿದ್ದು? ಅವು ಮೀನುಗಾರ ಹೋಗ್ತಾನೆ ಅಂತಾನೆ, 40 ವರ್ಷದ ಅನುಭವ ಅಂತಾರೆ. ಅರ್ಥ ಆಯ್ತು ನಿಮ್ಗೆ ಹೇಳಿದ್ದು? 40 ವರ್ಷದ ಅನುಭವದಲ್ಲಿ ಏನೇನಾಗಿದೆ ನನಗಂತೂ ಗೊತ್ತಿಲ್ಲ. ಅರ್ಥ ಆಯ್ತಲ್ಲ? ಅದಕ್ಕೆ ನಾನು ನಿಮ್ಗೆ ಏನು ಹೇಳ್ತೇನೆ, ದಯವಿಟ್ಟು ಒಂದು ಕೇಳ್ಕೊಳ್ಳಿ. ಅದು ಏನಾಯ್ತು, ಹೊಡೆದು ಹೋಯ್ತು. ಏನು ಮಾಡ್ಲಿಕ್ಕೆ ಆಗ್ತದೆ? ನಾವು ಮಾಡಲಿಲ್ವಾ? ಪ್ರಯತ್ನ ಮಾಡಲಿಲ್ವಾ? ಈಗ ಯಾವ ಪೀರಿಯಡ್ನಲ್ಲಿ ಇದು ಏನಾಯ್ತು ಅಂತ ಅದರ ಸ್ಥಿತಿಗತಿಯನ್ನು ಡೈರೆಕ್ಟರ್ ಹೇಳಿ. ಕಡಲ ತೀರಗಳು ಇವತ್ತು ಯೋಜನೆಗಾಗಿ ಹೋಗಿಬಿಟ್ರೆ ಮುಂದೆ ಮೀನುಗಾರರು ಸಂಬಂಧಪಟ್ಟಂತ ಜೀವಿಗಳ ಪರಿಸ್ಥಿತಿ ಏನು? 20 ಊಟ ಒಂದು ರಾತ್ರಿ ಉಪವಾಸ ಮಾಡುವಂತ ಒಂದು ಪರಿಸ್ಥಿತಿ ಬಂದಿದೆ. ಇದಕ್ಕೆ ಕಾರಣ ನಮ್ಮ ಘನ ಸರ್ಕಾರ ರೀತಿಯಲ್ಲಿ ಶಾಂತ ರೀತಿಯಲ್ಲಿ ಬಂದ್ ಮಾಡುವಂತ ವ್ಯವಸ್ಥೆ ತಮ್ಮ ಮೂಲಕ ಆಗಲೆಂಬುದನ್ನು ಮೀನುಗಾರ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಂಡು